ರಾಜ್ಯ ಸರ್ಕಾರಕ್ಕೆ ವಸತಿ ಇಲಾಖೆಯ ಆಡಿಯೋ ಬಾಂಬ್ ಈಗ ಒಂದು ಸ್ಫೋಟ ಆಗಿದೆ. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಸ್ವಪಕ್ಷದಲ್ಲೇ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪದೇ ಪದೇ ಬಿ.ಆರ್. ಪಾಟೀಲ್ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಡ್ತಿದ್ದಾರೆ ಶಾಸಕ ಬಿ.ಆರ್. ಪಾಟೀಲ್. ಈ ಹಿಂದೆಯೂ ಕೂಡ ಕಮಿಷನ್ ಆರೋಪವನ್ನ ಮಾಡಿದ್ರು ಶಾಸಕರು. ಕಮಿಷನ್ ಇಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದಾಗಿ ಹೇಳಿದ್ರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಬೇಡ ಅನ್ನೋದಾಗಿ ರಾಜೀನಾಮೆಯನ್ನ ನೀಡಿದ್ರು. ಬಳಿಕ ಕರೆದು ಸಮಾಧಾನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಈಗ ಮತ್ತೆ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪದೇ ಪದೇ ಹೇಳ್ತಿದ್ದಾರೆ ಬಿ.ಆರ್. ಪಾಟೀಲ್ ಅವರು. ತಮ್ಮ ಪಕ್ಷದ ವಿರುದ್ಧವೇ ಈ ರೀತಿಯಾಗಿ ಮಹಾ ಭ್ರಷ್ಟಾಚಾರಗಳಾಗ್ತಿದೆ, ಲಂಚಾವತಾರಗಳು ನಡೀತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಸತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಮನೆಗಳನ್ನ ಮಂಜೂರು ಮಾಡುವಂತಹ ವಿಚಾರದಲ್ಲಿ ಅದು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಖಾತೆ, ಅವರ ಇಲಾಖೆಯಲ್ಲೇ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನ ಜಮೀರ್ ಅಹಮದ್ ಖಾನ್ ಅವರ PA ಸರ್ಫರಾಜ್ ಜೊತೆ ಮಾತನಾಡಿರುವಂತಹ ಸಂಭಾಷಣೆ ಈಗ ಆಡಿಯೋ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಯಾಕಂದ್ರೆ ಇದನ್ನ ವಿಪಕ್ಷ ಪ್ರಶ್ನೆ ಮಾಡಿದ್ರೆ ಅದೊಂದು ಬೇರೆ ತರ, ಆದ್ರೆ ಆರೋಪ ಮಾಡ್ತಿರೋದು ಸ್ವತಃ ಬಿ.ಆರ್. ಪಾಟೀಲ್ ಅವರು. ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಆಗಿದ್ರು, ಸಲಹೆಗಾರರಾಗಿದ್ರು. ಅದಾದ್ಮೇಲೆ ರಾಜೀನಾಮೆ ಕೊಡ್ತಾರೆ. ಇದೊಂದೇ ಅಲ್ಲ, ಈ ಹಿಂದೆಯೂ ಕೂಡ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಗ್ಯಾರಂಟಿ ಯೋಜನೆ ಅಥವಾ ಅನುದಾನ ವಿಚಾರವಾಗಿಯೂ ಕೂಡ ಬಹಿರಂಗವಾಗಿ ಅಸಮಾಧಾನ ಹೊರಗಾಕಿದ್ರು. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕರೆಸಿ ಮಾತನಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಈಗ ಬಹಳಷ್ಟು ಚರ್ಚೆ ಕಾರಣ ಆಗ್ತಿರೋದು ವಸತಿ ಇಲಾಖೆಯಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ. ಸ್ವತಃ ಶಾಸಕರೇ ಹೇಳ್ತಾರೆ, ಈ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಿದೆ. ನಾನ್ ಲೆಟರ್ ಕೊಟ್ಟಿದ್ದೆ, ಬಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೈಯಲ್ಲಿ ಆ ಲೆಟರ್ ಸಿಗುತ್ತೆ, ಆತ ಹಣ ಕೊಟ್ಟು ಆತನಿಗೆ ಸಿಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ನಡೀತಾ ಇದೆ. ಆದ್ರೆ ಬಟ್ ಅದಕ್ಕೆ ಸರ್ಫರಾಜ್ ಜಮೀರ್ ಅವರ PA ಇಲ್ಲ, ಯಾರು ಹಿಂಗ್ ಮಾಡ್ತೀರಾ ಅವ್ರನ್ನ ಹ್ಯಾಂಗ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಯಾರಿದ್ದಾರೆ ಹೇಳಿ. ಬಟ್ ಆದ್ರೂ ಕೂಡ ಮತ್ತೆ ಹೇಳ್ತಾರೆ ಎಲ್ಲೆಲ್ಲಿ ನಡೀತಾ ಇದೆ, ಏನೇನ್ ಆಗ್ತಿದೆ. ಜೊತೆಲಿ ಹೆಸರು ಹೇಳ್ತಾ ಹೋಗ್ತಾರೆ, ಗಂಗಾಪುರ, ಕಡಗಂಚಿ, ಹಿತ್ತಲಶಿರೂರು, ಹೀಗೆ ಅನೇಕ ಭಾಗದಲ್ಲಿ ಆಗ್ತಿದೆ. ನನಗೆ ಗೊತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅಂದ್ರೆ ನೀವು ಹಣ ಕೊಟ್ರೆ ಮಾತ್ರ ಮನೆಯನ್ನ ಮಂಜೂರು ಮಾಡ್ತೀರಿ, ಹಕ್ಕುಪತ್ರವನ್ನ ಕೊಡ್ತೀರಿ, ನನಗೆ ಗೊತ್ತು ಅನ್ನೋದಾಗಿ ಹೇಳ್ತಾರೆ. ನಾನು ಚೆಕ್ ಮಾಡ್ತೀನಿ, ದುಡ್ಡು ಹೊಡೆಯುವಂತ ಎವಿಡೆನ್ಸ್ ಸಿಗೋದಿಲ್ಲ. ಆದ್ರೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ಮತ್ತೆ ಬಹಿರಂಗವಾಗಿ ಹೇಳಿದ್ದಾರೆ. ಹೀಗಾಗಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ರಾಜ್ಯ ಸರ್ಕಾರ ಈಗ ಒಂದು ರೀತಿಯಾಗಿ ವಿಪಕ್ಷಗಳಿಗೆ ಅಸ್ತ್ರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ ಪಾವಗಡ, ಒಂದು ಕಡೆಯಲ್ಲಿ ಬಿ.ಆರ್. ಪಾಟೀಲ್ ಅವರ ಇದೇನು ಮೊದಲಲ್ಲ, ಹಿಂದೆಯೂ ಕೂಡ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳ ಅನುದಾನದ ವಿಚಾರವಾಗಿ ಅಸಮಾಧಾನವನ್ನ ಹೊರಗಾಕಿದ್ರು. ಈಗ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟರು ಮಾತ್ರ ಮನೆ ಕೊಡ್ತಾರೆ ಅನ್ನುವಂತ ವಿಚಾರ. ಈ ಆಡಿಯೋ ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ತಂದಿಡಬಹುದು, ಅಥವಾ ಮುಂದಿನ ಅವರ ನಡೆ ಯಾವ ರೀತಿಯಾಗಿದೆ ಮಾರುತಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಬಿ.ಆರ್. ಪಾಟೀಲ್ ಇವತ್ತು ನಿನ್ನೆಯಿಂದ ಪರಿಚಯ ಅಲ್ಲ, ಬಹಳಷ್ಟು ವರ್ಷಗಳಿಂದಲೂ ಕೂಡ ಪರಿಚಯ. ಜನತಾ ಪರಿವಾರದಿಂದಲೂ ಕೂಡ ಮೊದಲನೇ ಬಾರಿಗೆ 83ರಲ್ಲಿ ಗೆದ್ದು ಬಂದಾಗ್ಲಿಂದ ಕೂಡ ಅವರು ಬಹಳಷ್ಟು ಜನ ಇಬ್ರು ಕೂಡ ಸ್ನೇಹಿತರು. ಆದ್ರೆ ಪದೇ ಸಿದ್ದರಾಮಯ್ಯ ಅವರ 2 ವರ್ಷಗಳ ಅವಧಿಯ ಸರ್ಕಾರದಲ್ಲಿ ಹಲವು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದು ಕೂಡ ಹಿರಿಯ ಶಾಸಕರಾದಂತಹ ಬಿ.ಆರ್. ಪಾಟೀಲ್ ಅವರು. ಬಿ.ಆರ್. ಪಾಟೀಲ್ ವ್ಯಕ್ತಪಡಿಸಿರುವಂತಹ ಒಂದು ಅಸಮಾಧಾನ ತಪ್ಪು ಅಂತ ಯಾರು ಕೂಡ ಹೇಳೋದಕ್ಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದನ್ನ ಆಗಿಂದಾಗೆ ಇಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ನಾವು ಕೂಡ ಹಿಂದೆ ಏನು ಬಿಜೆಪಿಯ ವಿರುದ್ಧ 40% ಕಮಿಷನ್ ಆರೋಪವನ್ನ ಮಾಡಿ ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ನಮ್ಮ ಸರ್ಕಾರದಲ್ಲೂ ಕಮಿಷನ್ ದಂಧೆ ನಡೀತಾ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವಂಥದ್ದನ್ನ ಯಾವುದೇ ಮುಲಾಜಿಲ್ಲದೆ ಹಿಂದೆನೂ ಕೂಡ ಈ ವಿಚಾರಗಳನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ತದಬಳಿಕವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮಾತನಾಡಿ ಅದೆಲ್ಲವನ್ನು ಕೂಡ ಸರಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಅವರೇ ಬಿಡುಗಡೆ ಮಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ಅನ್ನ ನೋಡಿದ್ರೆ ಬಹುತೇಕ ಮತ್ತೆ ಈ ಸರ್ಕಾರದಲ್ಲಿ ಅಂತದ್ದೇ ಒಂದು ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು ಸಾಬೀತಾಗಿರುವಂತಹ ಒಂದು ಆಡಿಯೋ ಬಿಡುಗಡೆ ಆಗಿರುವಂತದ್ದು. ಹೀಗಾಗಿ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಹಾಗೂ DCM
ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬಹಳಷ್ಟು ಮುಜುಗರ ತರಿಸುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಕ್ಷಣಕ್ಕೂ ಕೂಡ ವಸತಿ ಇಲಾಖೆ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಮಾಧ್ಯಮಗಳಿಗೆ ಯಾವುದೇ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಮಾಧ್ಯಮಗಳ ಸಂಪರ್ಕ ಕೂಡ ಸಿಗ್ತಿಲ್ಲ. ಈ ವಸತಿ ಇಲಾಖೆಯಲ್ಲಿ ಆಗ್ತಿರುವಂತಹ ಈ ಒಂದು ಭ್ರಷ್ಟಾಚಾರ ಏನಿದೆ, ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಹಲವು ಆಕ್ಷೇಪಗಳು ಹಿಂದೆನೂ ಕೂಡ ಹಲವು ಶಾಸಕರು ವ್ಯಕ್ತಪಡಿಸಿದ್ರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಿ.ಆರ್. ಪಾಟೀಲ್ ಅವರು ಖಡಕ್ ಆಗಿ ಇಂತಹ ಒಂದು ಮಾಹಿತಿಯನ್ನ ಬಿಟ್ಕೊಟ್ಟಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಉಟ್ಕೊಂಡಿರುವಂತಹ ಒಂದು ಪ್ರಶ್ನೆ ಆಗ್ತದೆ. ಎಸ್, ಧನ್ಯವಾದಗಳು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗೆ.